ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಒಂದು ಬಾಳೆಹಣ್ಣು ಸ್ವೀಟ್ ಡಿಶ್ ಮಾಡ್ತಾಯಿದ್ದೀನಿ. ಮೊದಲು ನಾವು ಒಂದು ಬೌಲ್ ತೊಗೊಳ್ಳೋಣ. ಬೌಲಲ್ಲಿ ಒಂದು ಅರ್ಧ ಕಪ್ಪು ಮೈದಾ, ಅದಕ್ಕೆ ಒಂದು ಚಿಟಿಕೆ ಸೋಡಾ ಪೌಡ್ರು, ಅಡುಗೆ ಸೋಡಾ, 2 ಚಿಟಿಕೆ ಏಲಕ್ಕಿ ಪೌಡ್ರ್. ಮೊದಲು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ನಾವು 1/4 ಕಪ್ಪು ಸಕ್ಕರೆ ಹಾಕ್ಕೊಳ್ಳೋಣ. ಮಿಕ್ಸ್ ಮಾಡಿ ಇದನ್ನು. ನಾನು ಇದಕ್ಕೆ 2 ಬಾಳೆಹಣ್ಣು ತೊಗೊಂಡಿದ್ದೀನಿ. ಅದು ತಕ್ಷಣ ಕಟ್ ಮಾಡಬೇಕು, ಇಲ್ಲಾಂದರೆ ಅದಕ್ಕೆ ಕಲರ್ ಬಂದ್ಬಿಡುತ್ತೆ. ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಬ್ಯಾಟರ್ ರೆಡಿ ಮಾಡೋಕ್ಕೆ. ಐ ಹೋಪ್ ಎಲ್ಲರ ಮನೇಲಿದ್ದೀರಾ. ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊಳ್ಳಿ. ಶೇರಿಂಗ್ ಇಸ್ ಕೇರಿಂಗ್. ಎಲ್ಲರೂ ಮನೆ ಕೆಲಸ ಶೇರ್ ಮಾಡ್ಕೊಳ್ಳಿ, ಎಂಜಾಯ್ ಮಾಡಿ ಇಂಡೋರ್ಸು. ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡ್ಬೋದು. ಇದು ಒಂಥರ ದೋಸೆ ಬ್ಯಾಟರ್ ಥರ ಆಗಿದೆ. ಇದನ್ನು ಸೈಡಿಗೆ ಇಡೋಣ. ಇದು ಬಾಳೆಹಣ್ಣು ಕಟ್ ಮಾಡ್ತಾಯಿದ್ದೀನಿ. ಒಂದು ಇಷ್ಟು ಥಿಕ್ನೆಸ್ ಇದ್ದರೆ ಸಾಕು. ಸ್ವಲ್ಪ ಬಾಳೆಹಣ್ಣು ಹಣ್ಣಾಗಿದ್ದರೆ ಒಳ್ಳೆಯದು. ಇದನ್ನು ನಾವು ಒಂದು ಪ್ಯಾನ್ ಇಟ್ಕೊಳ್ಳೋಣ. ಅದರಲ್ಲಿ ಆಯಿಲ್ ಹಾಕ್ಕೊಳ್ಳೋಣ. ಆಯಿಲ್ ಹಾಕ್ಕೊತಾ ಇದ್ದೀನಿ. ಇಲ್ಲಿ 1/4 ಕಪ್ ಆಯಿಲ್ ಆಗುತ್ತೆ. ಇದು ಸ್ವಲ್ಪ ಆಯಿಲ್ ಬಿಸಿ ಆಗಲಿ. ಇದನ್ನು ಬಾಳೆಹಣ್ಣು ಕಟ್ ಮಾಡಿರೋದು ಒಂದೊಂದು ಇದರಲ್ಲಿ ಹಾಕಿ ಡಿಪ್ ಮಾಡಿ ಇದನ್ನು ಫ್ರೈಯಿಂಗ್ ಪ್ಯಾನ್ಗೆ ಹಾಕ್ಕೊಳ್ಳೋಣ. ಈ ಥರನ ಎಲ್ಲದು ಹಾಕ್ಕೊಳ್ಳೋಣ. ತುಂಬ ಟೇಸ್ಟಿಯಾಗಿ ಬರುತ್ತಿದ್ದು, ಮಕ್ಳಿಗೆ ಇಷ್ಟ ಆಗುತ್ತೆ. ಇದನ್ನು ಒಂದೊಂದಾಗಿ ತಿರ್ಸ್ಕೊಳ್ಳೋಣ. ನೋಡ್ಬೋದು ಕಲರ್ ಬಂದಿದೆ. ಇದಕ್ಕೆ ಫ್ರೈ ಆಗಿದೆ. ಇದನ್ನು ತೆಗಿಯೋಣ. ಈ ಥರನೇ ಎಲ್ಲ ಫ್ರೈ ಮಾಡ್ಕೊಂಬಿಡೋಣ. ಬಾಳೆಹಣ್ಣು ಸ್ವೀಟು ರೆಡಿ ಆಗಿದೆ ಫ್ರೆಂಡ್ಸ್. ನೀವು ಟ್ರೈ ಮಾಡಿ ವೀಕ್ಷಿಸಿ ಕನ್ನಡ ರೆಸಿಪೀಸ್. ಟೇಕ್ ಕೇರ್ ಫ್ರೆಂಡ್ಸ್. ಬಾಯ್. Bye.